ಜಗದ್ರಕ್ಷಕನು ಸಕಲ ಮನುಕುಲದ ರಕ್ಷಣೆಗಾಗಿ ಧರೆಗಿಳಿದು ಬಂದು ಸರ್ವವನ್ನು ಮನುಕುಲದ ಯೋಗಕ್ಷೇಮಕ್ಕಾಗಿ ಅರ್ಪಿಸಿ ತನಗಾಗಿ ಸಿದ್ಧರಿರುವವರನ್ನು ಕರೆದೊಯ್ಯಲಿಕ್ಕಾಗಿ ಇನ್ನೇನು ಅತಿ ಶೀಘ್ರದಲ್ಲಿ ಬರಲಿರುವ ಆತನೂ ಆಗಿರ್ತಕ್ಕಂಥ ಶ್ರೀ ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ವೀಕ್ಷಿಸುತ್ತಿರುವಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ತಿಳಿಸುವಂತವನಾಗಿದ್ದೇನೆ. ಇಂದು ದೇವರ ಒಂದು ಮಹಾನ್ ಕೃಪೆಯಿಂದ ಮತ್ತೊಂದು ಆವರ್ತಿ ಆತನ ವಾಕ್ಯಗಳನ್ನು ಆಲಿಸುವಂಥ ಆ ಒಂದು ಸಮಯವನ್ನು ಕೊಟ್ಟಿರ್ತಕ್ಕಂಥ ತಂದೆಯಾದ ದೇವರಿಗೆ ಘನ ಮಾನ ಮಹಿಮೆಯು ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ. ಸರ್ವಶಕ್ತನ ಇಹಲೋಕದ ಜೀವನ ಎಂಬುವಂಥ ಸರಣಿಯನ್ನು ಕುರಿತಾಗಿ ನಾವು ಇಂದು ಸರಣಿಯನ್ನು ಅಧ್ಯಯನ ಮಾಡಲಿದ್ದೇವೆ. ಸರ್ವಶಕ್ತನ ಇಹಲೋಕದ ಜೀವನ ಎಂಬ ಈ ಸರಣಿಯ ಅಡಿಯಲ್ಲಿ ಬರುವಂಥ ಇಂದಿನ ನಾವು ಆಲಿಸಲಿಕ್ಕೆ ಹೋಗುವಂಥ ಒಂದು ಸಂದೇಶದ ಶೀರ್ಷಿಕೆಯು ಜಗದ್ರಕ್ಷಕನ ಜನನ ಎಂಬುದಾಗಿ. ಜನಿಸಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಅನೇಕರು ಅವರವರ ಜನ್ಮದಿನವನ್ನು ಕುರಿತಾಗಿ ಮತ್ತು ಈ ಲೋಕದಲ್ಲಿ ಅವರು ಜನಿಸಿರ್ತಕ್ಕಂಥ ವಿಷಯಕ್ಕಾಗಿ ಅನೇಕರು ಸಂತೋಷ ಪಡುವುದುಂಟು, ಇನ್ನೂ ಕೆಲವರು ದುಃಖಿಸುವುದು ಉಂಟು. ಅನೇಕರು ಯಾಕೆ ನಾನು ಜನಿಸಿದ್ದೇನೆ ಎಂದು ಗೋಳಾಡುವುದು ಉಂಟು. ಎಲ್ಲಿ ಜನಿಸಿದ್ದೇವೆ ಎಂದು ತಿಳಿದುಕೊಳ್ಳುವುದು ಮುಖ್ಯವಲ್ಲ, ಯಾಕೆ ಜನಿಸಿದ್ದೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ವಿಷಯವಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಬ್ಬ ಮನುಷ್ಯನ ಇಹಲೋಕದ ಜೀವನಕ್ಕೂ ಆ ಸೃಷ್ಟಿಕರ್ತನ ಒಂದು ಉದ್ದೇಶವನ್ನು ಇಟ್ಟಿದ್ದಾರೆ. ಯಾರನ್ನು ಸಹ ಆತನು ಉದ್ದೇಶವಿಲ್ಲದೆ ಆತನು ನಿರ್ಮಿಸಿಲ್ಲ. ಪ್ರತಿಯೊಬ್ಬರ ಜನನಕ್ಕೂ ಸಹ ಆ ಸೃಷ್ಟಿಕರ್ತನ ಸಂಕಲ್ಪವನ್ನು ಹೊಂದಿದ್ದಾನೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮನುಷ್ಯರಾಗಿರ್ತಕ್ಕಂಥ ನಾವೆಲ್ಲರೂ ಈ ಲೋಕದಲ್ಲಿ ಜನ್ಮವನ್ನು ತಾಳುವ ಹಾಗೆ ಸೃಷ್ಟಿಕರ್ತನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ಸಹ ನಮ್ಮೆಲ್ಲರ ಯೋಗಕ್ಷೇಮಕ್ಕಾಗಿ ಆತನು ನರಾವತಾರ ತಾಳಿ ಈ ಲೋಕಕ್ಕೆ ಮನುಷ್ಯನಾಗಿ ಬರಬೇಕಾಯಿತು. ಆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಮನುಷ್ಯರ ಮಧ್ಯದಲ್ಲಿ ಮನುಷ್ಯನಾಗಿ ಜೀವಿಸಿರ್ತಕ್ಕಂಥ ಆ ಒಂದು ಸಂದರ್ಭ, ಒಂದು ಚಿಕ್ಕ ಪಟ್ಟಣವಾಗಿರ್ತಕ್ಕಂಥ ನಜರೇತ್ ಎನ್ನುವಂಥದ್ದು, ಗಲಿಲಾಯದ ನಜರೇತ್ ಎಂಬುದರಲ್ಲಿ, ಅದು ಈ ಒಂದು ಗಲಿಲಾಯದ ನಜರೇತ್ ಎನ್ನುವಂಥದ್ದು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರ್ತಕ್ಕಂಥ ಆ ಸ್ಥಳವಾಗಿರುತ್ತದೆ. ಆ ಒಂದು ನಜರೇತ್ ಎನ್ನುವಂಥ ಈ ಒಂದು ಪಟ್ಟಣದಲ್ಲಿ ಯೋಸೇಫ್ ಮತ್ತು ಮರಿಯಳು ಅಲ್ಲಿ ವಾಸ ಮಾಡುವಂಥವರಾಗಿರ್ತಾರೆ. ಈ ಒಂದು ಯೋಸೇಫ್ ಮತ್ತು ಮರಿಯಳು ವಾಸ ಮಾಡಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಆ ಒಂದು ಸಂದರ್ಭದಲ್ಲಿ ಯೋಸೇಫನು ದಾವೀದನ ಮನೆತನದವನಾಗಿರುವುದರಿಂದ ಅಲ್ಲಿ ಕಾನೇಶಮಾರಿ ಬರೆಸಿಕೊಳ್ಳಬೇಕೆನ್ನುವಂಥ ಒಂದು ಆಜ್ಞೆಯು ಹೊರಡುವಂಥದ್ದಾಗಿರ್ತದೆ. ಆ ಒಂದು ಕಾನೇಶಮಾರಿ ಬರೆಸಿಕೊಳ್ಳುವುದಕ್ಕಾಗಿ ಯೋಸೇಫನು ದಾವೀದನೂರಾಗಿರ್ತಕ್ಕಂಥ ಬೆತ್ಲೆಹೇಮಿಗೆ ಆತನು ಹೋಗಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ. ಈ ಒಂದು ಬೆತ್ಲೆಹೇಮು ಸಹ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತದೆ. ಈ ಒಂದು ಬೆತ್ಲೆಹೇಮಿಗೆ ಹೋಗುವಂಥ ಆ ಒಂದು ಪ್ರಯಾಣದ ಸಮಯದಲ್ಲಿ ಅನೇಕರು ಅವರು ಚೆದರಿ ಹೋಗಿರ್ತಕ್ಕಂಥ ಆಯಾ ಪ್ರದೇಶಗಳಿಂದ ಅವರು ಹಿಂತಿರುಗಿ ಬರುವಂಥವರಾಗಿರ್ತಾರೆ. ಹಾಗೆಯೇ ನಜರೇತಿನಿಂದ ಯೋಸೆಫ್ ಮತ್ತು ಮರಿಯಳು ಇವರು ಸಹ ಆ ಒಂದು ಬೆತ್ಲೆಹೇಮಿಗೆ ಹೋಗುವಂಥ ಸಮಯದಲ್ಲಿ ಆ ದಾರಿಯಲ್ಲಿ ಮರಿಯಳು ಹೋಗುವಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಯಾಣವು ತುಂಬ ಆಯಾಸ ತರುವಂಥ ಒಂದು ದುಃಖಕರವಾಗಿರ್ತಕ್ಕಂಥ ಅಥವಾ ನೋವು ಉಂಟು ಮಾಡುವಂಥ ಒಂದು ಅದು ಪ್ರಯಾಣ ಆಗಿರುತ್ತದೆ. ಮರಿಯಳು ಗರ್ಭಿಣಿಯಾಗುವಂಥ ಆ ಸಂದರ್ಭದಲ್ಲಿ ಆ ಒಂದು ಎತ್ತರವಾಗಿರ್ತಕ್ಕಂಥ ಆ ಸ್ಥಳವನ್ನು ಅವರು ಹತ್ತಿ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿ ಅನೇಕರು ಪ್ರಯಾಣ ಮಾಡಿ ಬರ್ತಾ ಇದ್ದಾರೆ. ಅನೇಕರು ಶ್ರೀಮಂತರಾಗಿರ್ತಕ್ಕಂಥವರಿಗೆ ಮತ್ತು ಉತ್ತಮರಾಗಿರ್ತಕ್ಕಂಥ ಗೌರವಾನ್ವಿತರಾಗಿರ್ತಕ್ಕಂಥವ್ರಿಗೆ ಅಲ್ಲಿ ಆಹ್ವಾನ ಕೊಡ್ತಾ ಇದ್ದಾರೆ. ಆದರೆ ಯೋಸೆಫ್ ಮರಿಯ ಎನ್ನುವಂಥ ಇವರುಗಳಿಗೆ ಯಾವುದೇ ರೀತಿಯಂಥ ಆಹ್ವಾನ ಇಲ್ಲ. ಆ ಒಂದು ದುಃಖ ಆಯಾಸದಿಂದ ಅವರು ಹೋಗ್ತಿರುವಂಥ ಸಂದರ್ಭದಲ್ಲಿ ಅವರಿಗೆ ಎಲ್ಲಿ ಸಹ ಸ್ಥಳ ಸಿಕ್ಕದೇ ಇರುವಂಥದ್ದು ಬಹಳ ಆಶ್ಚರ್ಯವನ್ನು ನಮಗೆ ಉಂಟು ಮಾಡುವಂಥ ಒಂದು ಸಂಗತಿಯಾಗಿದೆ. ಜಗತ್ತನ್ನೇ ಸೃಷ್ಟಿಸಿರ್ತಕ್ಕಂಥ
ಯೇಸು ಕ್ರಿಸ್ತನಿಗೆ ಈ ಲೋಕದಲ್ಲಿ ಮನುಷ್ಯನಾಗಿ ಆತನು ಬರಬೇಕಾದ್ರೆ ಆತನಿಗೆ ಜನಿಸುವುದಕ್ಕೆ ಒಂದು ಯೋಗ್ಯವಾಗಿರ್ತಕ್ಕಂಥ ಒಂದು ವಾಸ ಸ್ಥಳವೂ ಸಹ ಈ ಲೋಕದಲ್ಲಿ ಸಿಗದೇ ಇರುವಂಥದ್ದು. ಒಮ್ಮೆ ಈ ವಿಷಯವನ್ನು ಕುರಿತು ನಾವು ಆಲೋಚಿಸಬೇಕಾದರೆ ಯಾಕೆ ಆತನು ಇಷ್ಟೆಲ್ಲವನ್ನು ತ್ಯಾಗ ಮಾಡಬೇಕಾಯಿತು? ಮುಂಚೆ ಈ ಲೋಕಕ್ಕೆ ಆತನು ಬರುವುದಕ್ಕೆ ಮೊದಲು ಆತನು ಆ ಒಂದು ಎಲ್ಲ ದೇವದೂತರ ಗಣಗಳಿಗೆ ಆತನು ಮುಖಂಡನಾಗಿರ್ತಾನೆ. ಆ ದೇವದೂತರು ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬರುವುದಕ್ಕೆ ಮುಂಚೆ ಆ ಪರಲೋಕದಲ್ಲಿರಬೇಕಾದ್ರೆ ಆ ಸಿಂಹಾಸನದಲ್ಲಿ ಆತನು ಕುಳಿತುಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲ ದೇವದೂತರು ಆತನ ಮಹಿಮೆಯನ್ನು ಕಾಣದೆ ನೋಡುವುದಕ್ಕಾಗದೆ ಮತ್ತು ಆತನ ಆರಾಧಿಸುವಾಗ ತಮ್ಮ ರೆಕ್ಕೆಗಳಿಂದ ಅವರ ಮುಖವನ್ನು ಮುಚ್ಚಿಕೊಳ್ಳುತ್ತಿರುವಂಥ ಆ ಸಂದರ್ಭ ಅದು. ಅಂಥ ಸೃಷ್ಟಿಕರ್ತನು ಇಂದು ಈ ಲೋಕದಲ್ಲಿ ಮನುಷ್ಯನಾಗಿ ನರಾವತಾರ ತಾಳಿ ಬರಬೇಕಂತ ಸಂದರ್ಭದಲ್ಲಿ ಆತನಿಗೆ ಜನಿಸುವುದಕ್ಕೂ ಒಂದು ಸ್ಥಳವೂ ಇಲ್ಲದಂಥ ಒಂದು ದೀನವಾಗಿರ್ತಕ್ಕಂಥ ಒಂದು ಸ್ಥಿತಿ ನಾವು ನೋಡುವಂಥವರಾಗಿದ್ದೇವೆ. ಲೂಕನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದ 1ನೇ ವಚನದಿಂದ ವಾಕ್ಯವು ಈ ರೀತಿ ತಿಳಿಸುವಂಥದ್ದಾಗಿರುತ್ತದೆ. ಆ ಕಾಲದಲ್ಲಿ ರಾಜ್ಯವೆಲ್ಲ ಕಾನೇಶಿ ಮಾರಿ ಭರಿಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾಗಿರ್ತಕ್ಕಂಥ ಐಗುಸ್ತನಿಂದ ಹೊರಟು ಕುರಿಯನನ್ನು ಸುರಿಯಕ್ಕೆ ಅಧಿಪತಿಯಾಗಿದ್ದ ಈ ಮೊದಲನೇ ಕಾನೇಶಿ ಮಾರಿಯು ನಡೆಯಿತು. ಅಧಿಪತಿಯಾಗಿದ್ದಂಥ ಸಂದರ್ಭದಲ್ಲಿ ಆಗ ಎಲ್ಲರೂ ಸಹ ಕಾನೇಶಿ ಮಾರಿ ಭರಿಸಿಕೊಳ್ಳಬೇಕೆಂಬುದಾಗಿ ಹೋಗುವಂಥ ಸಂದರ್ಭದಲ್ಲಿ ಯೋಸೇಫ್ ಸಹ ಹೋಗುವಂಥ ಆ ಒಂದು ಸಂದರ್ಭದಲ್ಲಿ ಮರಿಯಳು ತುಂಬ ಗರ್ಭಿಣಿಯಾಗಿರುವಂಥ ಪ್ರಸವ ವೇದನೆಯನ್ನು ಅನುಭವಿಸ್ತಿರುವಂಥ ಈ ಒಂದು ಸ್ಥಿತಿಯಲ್ಲಿದ್ದಿರ್ತಕ್ಕಂಥವರಿಗೆ ಮನುಷ್ಯರಾಗಿ ಯಾವುದೇ ರೀತಿಯಾದಂಥ ಕರುಣೆ ತೋರಿಸದಿರುವಂಥದ್ದು ನಾವು ಕಾಣುವಂಥವರಾಗಿದ್ದೇವೆ. ಇನ್ನು ಅನೇಕರು ಸಹ ಈಗಲೂ ಅವರ ಒಂದು ಜನಿಸಿರುವಾಗ ಇದ್ದಂಥ ಪರಿಸ್ಥಿತಿಗಳನ್ನು ನೆನೆಸಿಕೊಂಡು ದುಃಖಿಸುವಂಥವರು ಆಗಿರುತ್ತದೆ. ಇಲ್ಲಿ ಸತ್ಯವೇದದಲ್ಲಿ ಈ ಸೃಷ್ಟಿಕರ್ತನು ನಮಗೆ ತಿಳಿಸುವಂಥ ಒಂದು ವಾಕ್ಯವು ತಿಳಿಸುವಂಥ ಒಂದು ವಿಷಯ ಏನು ಅಂತಂದರೆ, ನಾವು ಎಲ್ಲಿ ಜನಿಸಿದ್ದೇವೆ ಅನ್ನುವಂಥದ್ದು ಮುಖ್ಯವಲ್ಲ, ನಾವು ಜನಿಸಿರ್ತಕ್ಕಂಥ ಒಂದು ಪ್ರದೇಶಗಳು, ಸ್ಥಳಗಳು ಅಥವಾ ಅಂದಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದು ಮುಖ್ಯವಲ್ಲ. ಆದರೆ ಯಾಕೆ ನಾವು ಜನಿಸಿದ್ದೇವೆ ಅದು ಬಹು ಪ್ರಾಮುಖ್ಯ ಎನ್ನುವಂಥದ್ದನ್ನು ಆ ಸೃಷ್ಟಿಕರ್ತನ ಆತನು ಈ ಲೋಕದಲ್ಲಿ ಮಗುವಾಗಿ ಜನಿಸಿ ಬರುವುದಕ್ಕೆ ಮುಂಚೆ ಇದ್ದಂಥ ಆ ಒಂದು ವಾತಾವರಣ ಅಥವಾ ಪರಿಸ್ಥಿತಿ ಇದು ಸಹ ನಮಗೆ ತಿಳಿಸುವಂಥದ್ದಾಗಿರುತ್ತದೆ. ನಂತರ ಆ ಮರಿಯಳು ತುಂಬ ಗರ್ಭಿಣಿಯಾಗಿ ಇರುವಂಥ ಒಂದು ಪ್ರಸವವೇದನೆ ಅನುಭವಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗ್ತದೆ. ಎಂಥ ಸ್ಥಳ ಅಂತಂದರೆ ಮೂಕ ಪ್ರಾಣಿಗಳನ್ನು ಅಲ್ಲಿ ಕಟ್ಟಾಕಿರ್ತಾರೆ. ಆ ಮೂಕ ಪ್ರಾಣಿಗಳು ಇರುವಂಥ ಆ ಪ್ರದೇಶದಲ್ಲಿ ಸೃಷ್ಟಿಕರ್ತನಿಗೆ ಆತನ ಜನನಕ್ಕೆ ಅಲ್ಲಿ ಸಿಗಿರತಕ್ಕಂಥ ಒಂದು ಸ್ಥಳ ಆಗಿರುತ್ತದೆ. ಒಮ್ಮೆ ಈ ಒಂದು ಕ್ರಿಸ್ತನ ಒಂದು ತ್ಯಾಗವನ್ನು ಕುರಿತಾಗಿ ಆಲೋಚಿಸುವಾಗ ಇದು ಆತನಿಗೆ ಗೊತ್ತುಂಟು. ಆತನು ಈ ಲೋಕವನ್ನೇ ಜಗತ್ತನ್ನೇ ಸೃಷ್ಟಿಸಿರ್ತಕ್ಕಂಥ ಆ ಸೃಷ್ಟಿಕರ್ತನು ಆತನು ಏನಾದರೂ ಅಂದುಕೊಂಡಿದ್ದರೆ ಒಂದು ರಾಜರ ಅರಮನೆಯಲ್ಲೇ ಆತನು ಜನಿಸಬಹುದಾಗಿತ್ತು. ಆದರೆ ನಮ್ಮಲ್ಲಿ ಒಬ್ಬರಾಗಿ ಮನುಷ್ಯರಲ್ಲಿ ಮನುಷ್ಯನಾಗಿ ಜನಿಸಿರ್ತಕ್ಕಂಥ ಆತನು ಮನುಷ್ಯರ ಒಂದು ಸ್ವಭಾವವನ್ನು ಆತನು ಧರಿಸಿಕೊಂಡಿರ್ತಕ್ಕಂಥದ್ದು ಅಷ್ಟು ಮಾತ್ರವಲ್ಲದೆ ಮನುಷ್ಯರಲ್ಲೇ ಸಾಧಾರಣವಾಗಿರ್ತಕ್ಕಂಥ ಒಂದು ಜೀವನವನ್ನು ಜೀವಿಸಲು ಮತ್ತು ನಮಗೆ ಮಾದರಿಯನ್ನು ತೋರಿಸಿಕೊಳ್ಳಲು ಆತನು ಬಂದಿರತಕ್ಕಂಥದ್ದು ಬಹು ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಲೂಕನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದ 6ನೇ ವಚನದಲ್ಲಿ ಒಂದು ವಾಕ್ಯ ಏನು ತಿಳಿಸ್ತದೆ, ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದಳು, ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತು. ಪೂರ್ಣ ಗರ್ಭಿಣಿಯಾಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ಮರಿಯಾ ಮತ್ತು ಯೋಸೇಫ ಇವರು ಅಷ್ಟು ಶ್ರೀಮಂತರಾಗಿರಲಿಲ್ಲ. ಆರ್ಥಿಕತೆಯಲ್ಲಿ ಅವರು ತುಂಬ ಒಂದು ಹೀನವಾಗಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿಯೂ ಸಹ ಇದ್ದಿಲ್ಲ. ಆದರೆ ಆ ಹೊತ್ತಿಗೆ ಊಟ ಬಟ್ಟೆಗೆ ಏನು ಕೊರತೆ ಇಲ್ಲ. ಆದರೂ ಸಹ ಅವ್ರಿಗಿರ್ತಕ್ಕಂಥ ಈ ಸ್ಥಿತಿಯಲ್ಲಿ ಇದೆಲ್ಲವನ್ನು ಮರಿಯಳು ತುಂಬ ಗರ್ಭಿಣಿಯಾಗಿರಬೇಕಾದ್ರೆ ಬರುವಂಥ ಒಂದು ಕಷ್ಟ, ನೋವು, ಆ ಒಂದು ಪ್ರಯಾಣದ ಒಂದು ಆಯಾಸದ ಎಲ್ಲವನ್ನು ಸಹ ಸಹಿಸಿಕೊಳ್ಳಿಕ್ಕೆ ಕಾರಣ ಏನಂತಂದರೆ ಇವರಿಗೆ ದೇವರ ಮೇಲಿನ ಪ್ರೀತಿ ಅವರು ಇವೆಲ್ಲ ಕಷ್ಟವನ್ನು ಸಹಿಸಿಕೊಳ್ಳಲಿಕ್ಕೆ ಕಾರಣವಾಯಿತು ಎನ್ನುವಂಥ ವಿಷಯ ಬಹು ಆಶ್ಚರ್ಯವನ್ನುಂಟು ಮಾಡುವಂಥದ್ದು. ನಮ್ಮಗಳಿಗೂ ಸಹ ದೇವರನ್ನು ನಂಬಿದ್ದೇವೆಂದು ಹೇಳಿಕೊಳ್ಳುವಂಥವರುಗಳಿಗೆ, ಕ್ರಿಸ್ತನು ಹಿಂಬಾಲಿಸುತ್ತಿದ್ದೇವೆನ್ನುವಂದು ಹೇಳಿಕೊಳ್ಳುವಂಥವರುಗಳಿಗೆ ಇದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಅಲ್ಲದಿದ್ದರೂ
ಕಷ್ಟಗಳು ಬರುವಂಥ ವಿಧಾನಗಳು ಬೇರೆ ಆಗಿರಬಹುದು, ಆದರೆ ಕಷ್ಟಗಳೆನ್ನುವಂಥದ್ದು ಪ್ರತಿಯೊಬ್ಬರಿಗೂ ಅದು ಬಂದೇ ಬರುತ್ತವೆ. ಆದರೆ ಆ ಕಷ್ಟದ ಸಮಯದಲ್ಲಿ ನಾವು ಯಾವ ರೀತಿ ಅವುಗಳನ್ನು ನೋಡಿ ದೇವರಿಗೆ ಕೃತಜ್ಞತೆ ಭಾವನೆಯನ್ನು ಹೊಂದಿದ್ದೇವೋ ಅಥವಾ ಇಲ್ಲವೆನ್ನುವಂಥದ್ದನ್ನು ಆ ಕಷ್ಟಗಳು ನಮಗೆ ನಿರೂಪಿಸುವಂಥವುಗಳಾಗಿವೆ. ಕಷ್ಟಗಳು ಬರುವುದು ಒಂದು ರೀತಿಯಾಗಿರ್ತಕ್ಕಂಥ ಒಂದು ಸಮುದ್ರದ ಪ್ರಯಾಣದಲ್ಲಿ ಬರುವ ಅಲೆಗಳೋಪಾದಿಯಲ್ಲಿ ಕಷ್ಟಗಳು ಬರುತ್ತವೆ. ಯಾಕೆ? ಎಲ್ಲ ಅಲೆಗಳು ನಮ್ಮನ್ನು ಮುಳುಗಿಸುವುದಕ್ಕಾಗಿ ಬರುವುದಿಲ್ಲ, ಆದರೆ ಕೆಲವು ಬರುವಂಥ ಅಲೆಗಳು ನಮ್ಮನ್ನು ಎಚ್ಚರಿಸುವುದಕ್ಕಾಗಿ ಬರುತ್ತವೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು. ನಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಕಷ್ಟಗಳು ಸಹ ನಮ್ಮನ್ನು ನಾಶ ಮಾಡುವುದಕ್ಕಾಗಲ್ಲ, ಆದರೆ ನಾವು ದೇವರ ಮೇಲಿನ ಆ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸುವ ಸಂದರ್ಭ ಅದಾಗಿದೆ. ಅದನ್ನು ತೋರ್ಪಡಿಸುವ ಒಂದು ಅವಕಾಶವೂ ಸಹ ನಮಗೆ ದೇವರು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಒಂದು ರೀತಿಯಾಗಿ ಆಶ್ಚರ್ಯವನ್ನುಂಟು ಮಾಡುವಂಥ ಒಂದು ಸಂಗತಿಯಾಗಿದ್ದು ಇದು ವಾಸ್ತವವಾಗಿರ್ತಕ್ಕಂಥ ಸಂಗತಿ. ಆದರೆ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಅಂದಿನ ಯಾಜಕರುಗಳು, ಅಂದರೆ ದೇವರ ಸೇವೆಯನ್ನು ಮಾಡಲೇ ನೇಮಿಸಲ್ಪಟ್ಟಿರ್ತಕ್ಕಂಥ ಯಾಜಕರುಗಳಿಗೆ ಈ ಯೇಸು ಕ್ರಿಸ್ತನ ಅಥವಾ ಮೆಸ್ಸಿಯನ ಜಗದ್ರಕ್ಷಕನ ಬರೋಣದ ಕುರಿತಾಗಿ ಅವರಿಗೆ ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಆಲೋಚನೆ ಇತ್ತು. ಅದಕ್ಕೆ ಅವರು ಏನು ಆಲೋಚನೆ ಮಾಡಿದ್ದಾರೆ ಅಂದರೆ, ಜಗದ್ರಕ್ಷಕನು ಬರ್ತಾನೆ, ಮೆಸ್ಸಿಯನು ಬರ್ತಾನೆ, ಆತನು ರಾಜನಾಗಿ ಬರ್ತಾನೆ, ನಮ್ಮೆಲ್ಲ ಕಷ್ಟಗಳನ್ನು ಆತನ ಬಿಡಿಸ್ತಾನೆ, ನಾವು ಆತನ ರಾಜ್ಯದಲ್ಲಿ ಸೇರ್ತೇವೆ. ಈ ರೀತಿಯಾಗಿರ್ತಕ್ಕಂಥ ಆತನ ಕುರಿತಾದ ವಿಭಿನ್ನವಾಗಿರ್ತಕ್ಕಂಥ ಯೋಚನೆ ಅವರು ಹೊಂದಿರ್ತಾರೆ. ಅದಕ್ಕಾಗಿ ಈ ರೀತಿ ಒಂದು ಜನಿಸುವುದಕ್ಕೂ ಸ್ಥಳವೇ ಇಲ್ಲದಂತಹ ಹೀನಾಯವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ರಕ್ಷಕನು ಜನಿಸ್ತಾನೆ ಎನ್ನುವಂಥದ್ದು ಅವರ ಊಹೆಗೂ ನಿಲುಕದಂಥ ವಿಷಯ ಆಗಿರ್ತದೆ. ಆದ್ದರಿಂದ ಈ ಯಾಜಕರು ಕ್ರಿಸ್ತನ ಜನನವನ್ನು ಕುರಿತಾಗಿ ಅವರು ನಿರ್ಲಕ್ಷ್ಯ ಮಾಡಿದರು. ಅವರು ಸಿದ್ಧರಿರಲಿಲ್ಲ. ಯೇಸು ಕ್ರಿಸ್ತನು ಈ ರೀತಿ ಜನಿಸಿದ್ದಾನೆ, ಈ ಸ್ಥಳದಲ್ಲಿ ಜನಿಸಿದ್ದಾನೆ ಅಂತಂದರೆ ಅವರು ಅದನ್ನು ಸ್ವೀಕರಿಸಲಿಕ್ಕೆ ಮನಸ್ಸಲ್ಲಿ ಸಿದ್ಧರಾಗಿರಲಿಲ್ಲ. ಅದಕ್ಕೆ ದೇವರು ಕ್ರಿಸ್ತನ ಜನನದ ಕುರಿತಾಗಿ ಆ ಒಂದು ಅಹಂನಿಂದ ತುಂಬಿರ್ತಕ್ಕಂಥ ಕ್ರಿಸ್ತನ ಜನನವನ್ನು ಕುರಿತಾಗಿ ವಾಕ್ಯ ಏನು ಹೇಳುತ್ತದೆ ಅದನ್ನು ಹೊರತುಪಡಿಸಿ ತಮ್ಮದೇ ಆಗಿರ್ತಕ್ಕಂಥ ಊಹಾಲೋಕದಲ್ಲಿರ್ತಕ್ಕಂಥ ಆ ಯಾಜಕರಿಗೆ ತಿಳಿಸಲಿಲ್ಲ. ಹೊರತಾಗಿ ಆ ಬೆತ್ಲೆಹೇಮ್ನಲ್ಲಿ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿರ್ತಕ್ಕಂಥ ಆ ಬೆತ್ಲೆಹೇಮ್ ಪ್ರದೇಶದಲ್ಲಿ ಒಂದು ರಾತ್ರಿಯ ಸಮಯದಲ್ಲಿ ಕುರಿಗಳನ್ನು ಕಾಯುತ್ತಿರುವಂಥ ಆ ಕುರುಬರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಅವರು ಬರಬೇಕಾಗಿರ್ತಕ್ಕಂಥ ಮೆಸ್ಸಿಯನ ಕುರಿತಾಗಿ ಅವರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಮತ್ತು ಆತನ ಒಂದು ಬರೋಣಕ್ಕಾಗಿ ಕಾಯ್ತಾ ಇರ್ತಾರೆ. ಮತ್ತು ದೀನರಾಗಿರ್ತಕ್ಕಂಥ ಈ ಕುರಿಗಳನ್ನು ಕಾಯ್ತಿರುವಂಥ ದೀನರಾಗಿರ್ತಕ್ಕಂಥ ಇವರುಗಳಿಗೆ ದೇವರು ಆ ಯೇಸು ಕ್ರಿಸ್ತನ ಅಥವಾ ಜಗದ್ರಕ್ಷಕನ ಜನನದ ಕುರಿತಾಗಿ ತಿಳಿಸಲಿಕ್ಕೆ ದೇವದೂತರನ್ನು ಆತನು ಕಳಿಸಿಕೊಡುವಂಥದ್ದು ಆಶ್ಚರ್ಯದ ಸಂಗತಿ. ದೇವರಿಗೆ ಆತನ ಕುರಿತಾಗಿ ನಮಗೆ ತಿಳಿಸಲಿಕ್ಕೆ ಅಥವಾ ಆತನ ನಮ್ಮೊಂದಿಗೆ ಮಾತಾಡಲಿಕ್ಕೆ ಆತನಿಗೆ ಇಷ್ಟ ಇಲ್ಲ ಎಂಬುದಾಗಿ ಎಂದು ಅರ್ಥ ಅಲ್ಲ. ಆದರೆ ನಾವು ಆತನ ಮಾತುಗಳನ್ನು ಅನೇಕ ಸಾರಿ ಕೇಳುವುದಕ್ಕೆ ಸಿದ್ಧರಾಗಿರುವುದಿಲ್ಲ. ಅನೇಕ ವೇಳೆ ನಮ್ಮ ಮನಸ್ಸು ಕಠಿಣವಾಗಿರ್ತದೆ. ಅನೇಕ ವೇಳೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಊಹಾಲೋಕದಲ್ಲಿ ನಾವು ಮುಳುಗಿರುತ್ತೇವೆ. ಆದ್ದರಿಂದ ಅಂದು ಯಾಜಕರಿಗೆ ಆ ಸೃಷ್ಟಿಕರ್ತನ ಜನನವನ್ನು ಕುರಿತಾಗಿ ತಿಳಿಸಲಿಲ್ಲ. ಯಾಕೆಂದರೆ ಅವರ ಒಂದು ಆಲೋಚನೆಯೇ ಬೇರಾಗಿತ್ತು, ಅವರ ಅಹಂದಿಂದ ತುಂಬಿರತಕ್ಕಂಥವರಾಗಿದ್ದರು. ಇವತ್ತು ನಮ್ಮ ಒಂದು ಜೀವನದಲ್ಲಿ ಸಹ ಅದೇ ರೀತಿ ಇರತಕ್ಕಂಥ ಭಾವನೆಗಳು ಇದೆಯಾ? ಸೃಷ್ಟಿಕರ್ತನ ಕುರಿತಾಗಿರ್ತಕ್ಕಂಥ ಆ ಒಂದು ಆತನ ಉದ್ದೇಶ, ಆತನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಲು ಯಾಕೆ ಆಗ್ತಾ ಇಲ್ಲ ಅಂತಂದರೆ, ಒಂದು ವೇಳೆ ದೇವರು ನಮ್ಮೊಂದಿಗೆ ಮಾತಾಡಲು ಬಯಸ್ತಾ ಇದ್ದಾನೆ, ಆದರೆ ಆತನ ಮಾತು ಆಲಿಸುವಂಥ ಮನಸ್ಸು ನಮಗೆ ಇರಬಹುದು. ಒಮ್ಮೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ಭಾಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ. ಇಲ್ಲಿ ಆ ಒಂದು ರಾತ್ರಿ ಸಮಯದಲ್ಲಿ ಕುರುಬರು ಕುರಿ ಕಾಯುವಂಥ ಸಂದರ್ಭದಲ್ಲಿ ಆ ದೇವತರು ಬಂದು ಹೇಳುವಂಥ ಸಮಯದಲ್ಲಿ ಎಂಥ ಒಂದು ವಿಷಯವನ್ನು ಅವರು ಹೇಳ್ತಾರೆ. ಲೂಕನ ಬರೆದ ಸುವಾರ್ತೆಯಲ್ಲಿನ 2ನೇ ಅಧ್ಯಾಯ 9ನೇ ವಚನದಿಂದ ಈ ಒಂದು ವಾಕ್ಯ ತಿಳಿಸ್ತದೆ. ರಾತ್ರಿಯಲ್ಲಿ ತಮ್ಮ ಕುರಿಯನ್ನು ಕಾಯುತ್ತಿರಲಾಗಿ ಕರ್ತನ ದೂತನೊಬ್ಬನು ಬಂದು ಅವರೆದುರಿನಲ್ಲಿ ನಿಂತನು. ಕರ್ತನ ಪ್ರಭೆ ಅವರ ಸುತ್ತಲೂ ಪ್ರಕಾಶಿಸಿತು. ಅವರು ಬಹಳವಾಗಿ ಎದುರೆದರು. ಆ ದೂತನವರಿಗೆ, ಹೆದರಬೇಡ್ರಿ, ಕೇಳಿರಿ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂಥ ಶುಭ ಸಮಾಚಾರ. ಯಾಕೆ? ಒಬ್ಬರ ಜನನ, ಒಂದು ಕುಟುಂಬದಲ್ಲಿ ಯಾವುದಾದ್ರೂ ಜನನವಾಯಿತು ಅಂತಂದರೆ, ಒಂದು ಮಗು ಜನಿಸಿದೆ ಎಂದು ಹೇಳುವುದಾದರೆ ಅನೇಕರಿಗೆ ಸಂತೋಷವನ್ನು ಉಂಟು ಮಾಡುವಂಥ ಸಂದರ್ಭ ಅದು ಆಗಿರೋದಿಲ್ಲ. ಯಾಕೆ? ಆ ಕುಟುಂಬದವ್ರಿಗೆ ಮಾತ್ರ ಸಂತೋಷ ಆಗಿರ್ತದೆ. ಇಲ್ಲಿ ಒಂದು ಗಮನಾರ್ಹವಾಗಿರ್ತಕ್ಕಂಥ ಒಂದು ವಿಷಯ ಸತ್ಯವಾದಲ್ಲಿ ತಿಳಿಸುವಂಥದ್ದು ಏನಂತಂದರೆ,
ಎಲ್ಲೋ ಇದ್ದು ಕುರಿಗಳನ್ನು ಕಾಯುತ್ತಿರುವ, ಆದರೂ ಸೃಷ್ಟಿಕರ್ತನ ಬರೋಣಕ್ಕಾಗಿ ಸಿದ್ಧರಾಗಿರ್ತಕ್ಕಂಥ ಕುರುಬರಿಗೆ ದೇವರು ದೂತರ ಮುಖಾಂತರ ಹೇಳುವಂತಾಗಿದ್ದಾರೆ, ಜನರಿಗೆಲ್ಲ ಮಹಾ ಸಂತೋಷವನ್ನು ಉಂಟು ಮಾಡುವಂಥ ಶುಭ ಸಮಾಚಾರ. ಅಂದರೆ ಇವತ್ತು ಆ ಸೃಷ್ಟಿಕರ್ತನ ಜನನ ಅದು ನಮಗೆ ಶುಭ ಸಮಾಚಾರ. ಯಾಕೆ? ಆತನು ಜನಿಸಿದ್ದು ಆತನಿಗಾಗಿ ಅಲ್ಲ, ನಮಗಾಗಿ. ಆತನು ಈ ಲೋಕಕ್ಕೆ ಬಂದದ್ದು ಲೋಕ ಕಲ್ಯಾಣಕ್ಕಾಗಿ, ನವ ಸಮಾಜವನ್ನು ನಿರ್ಮಾಣ ಮಾಡುವುದಕ್ಕಾಗಿ. ಪಾಪಾಂಧಕಾರದಲ್ಲಿ ತುಂಬಿ ನಿಸ್ಸಹಾಯಕ ಸ್ಥಿತಿಯಲ್ಲಿ ಒದ್ದಾಡುತ್ತಿರುವಂಥ ಮನುಕುಲದ ಎಲ್ಲರ ರಕ್ಷಣೆಗಾಗಿ ಆತನ ಈ ಲೋಕಕ್ಕೆ ಬಂದಿರತಕ್ಕಂಥದ್ದು. ಅದಕ್ಕೆ ಮನುಷ್ಯರೆಲ್ಲರಿಗೂ ಇದು ಸಂತೋಷವನ್ನು ಉಂಟು ಮಾಡುವಂಥ ಶುಭ ಸಮಾಚಾರ, ಯೇಸು ಕ್ರಿಸ್ತನ ಜನನ. ನಂತರ ಈ ಕುರುಬರೆಲ್ಲರೂ ಸಹ ಆ ದೇವತರು ಹೇಳಿರ್ತಕ್ಕಂಥ ಮಾತುಗಳನ್ನು ಅವರು ಆಲಿಸಿ, ಅದಾದ ನಂತರ ಆ ಒಂದು ದೇವತರು ಮತ್ತು ಅಲ್ಲಿಂದ ಹೊರಟು ಹೋಗ್ತಾರೆ. ಆವಾಗ ಈ ವಿಷಯಗಳನ್ನು ಕುರಿತು ನಾವು ನೋಡೋಣ ಅಂತೇಳಿ ಅವರು ಆ ಕೂಸಿದಂಥ ಒಂದು ಸ್ಥಳಕ್ಕೆ ಬರ್ತಾರೆ. ಬಂದಾಗ ಅವರು ಸಂತೋಷವಾಗಿ ಆ ಮಗುವನ್ನು, ಕೂಸನ್ನು ಕಂಡು ಸಂಭ್ರಮದಿಂದ ಅವರು ವಂದಿಸ್ತಾರೆ ಎನ್ನುವಂಥದ್ದನ್ನು ಸತ್ಯವೇದ ನಮಗೆ ತಿಳಿಸುವಂಥದ್ದಾಗಿದೆ. ಆ ನಂತರ ಅಲ್ಲಿ ಹೋಗಿ ಆ ಕೂಸನ್ನು ನೋಡಿದ ಆದಮೇಲೆ ಕುರುಬರು ಹೇಳ್ತಾರೆ ಏನಂತೇಳಿ, ಯೇಸು ಕ್ರಿಸ್ತನ ಕುರಿತಾಗಿ ದೇವತರು ಏನೆಲ್ಲ ಹೇಳಿದರು, ಜನರಿಗೆಲ್ಲ ಮಹಾ ಸಂತೋಷ ಉಂಟು ಮಾಡುವಂಥ ಒಂದು ವಿಷಯ, ಈತನು ಲೋಕ ರಕ್ಷಕನು ಎಂಬುದಾಗಿ ಎಲ್ಲವನ್ನು ಹೇಳುವಾಗ ಈ ಕೂಸಿನ ವಿಷಯವಾಗಿ ತಮಗೆ ತಿಳಿಸಲ್ಪಟ್ಟಿರ್ತಕ್ಕಂಥ ವಿಷಯಗಳನ್ನು ಅಲ್ಲಿರ್ತಕ್ಕಂಥ ಮರಿಯ, ಯೋಸೇಫ ಮತ್ತು ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲರೂ ಹೇಳುವಾಗ ಅವರಿಗೆ ಆಶ್ಚರ್ಯ ಆಗ್ತದೆ. ಏನಿದು? ಎಲ್ಲಿಂದೋ ಬಂದಿರತಕ್ಕಂಥ ಈ ಕುರುಬರು ಹೇಳುವಂಥ ವಿಷಯಗಳು ವಾಸ್ತವವೋ, ಇದು ನಿಜನಾ, ಸತ್ಯನೋ? ಅಂದರೆ ಈತನು ಎಂಥ ವ್ಯಕ್ತಿಯಾಗಬಹುದು ಜೀವನದ ಭವಿಷ್ಯದಲ್ಲಿ ಅಂತೇಳಿ ಅವರು ಈ ವಿಷಯಗಳನ್ನು ಅವರು ಕೇಳಿ ಆಶ್ಚರ್ಯ ಪಡ್ತಾರೆ. ಆದರೆ ತಾಯಿಯಾಗಿರ್ತಕ್ಕಂಥ ಮರಿಯಳು ಆ ಎಲ್ಲ ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಳ್ತಾಳೆ ಎನ್ನುವಂಥ ಒಂದು ವಿಷಯ ಒಂದು ವಾಕ್ಯದಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಷಯ. ಅದಾದ ನಂತರ ಆ ಒಂದು ಕುರುಬರು ತಮ್ಮ ಪಾಡಿಗೆ ತಾವು ಹಿಂತಿರುಗಿ ಹೋಗುವಂಥವರಾಗಿರ್ತಾರೆ. ಆದರೆ ಎಲ್ಲಿಂದಲೋ ಬಂದಿರತಕ್ಕಂಥವರು ಕೃತಜ್ಞತೆ ಭಾವನೆಯಿಂದ ಬಂದು ಜಗದ್ರಕ್ಷಕನಿಗೆ ವಂದಿಸಿ ಸಂತೋಷದಿಂದ ಅವರು ಹಿಂತಿರುಗಿ ಹೋಗುವಂಥವಾಗಿದ್ದಾರೆ. ಆದರೆ ಅದೇ ಸ್ಥಳದಲ್ಲಿದ್ದಿರ್ತಕ್ಕಂಥವರು ಅವರ ರಕ್ಷಣೆಗಾಗಿಯೇ ಈ ಲೋಕದಲ್ಲಿ ಜನಿಸಿ ಬಂದಿರತಕ್ಕಂಥ ಸೃಷ್ಟಿಕರ್ತನ ಕುರಿತಾದಂಥ ಆಲೋಚನೆ ಮಾಡುವ ಸಮಯ ಅವ್ರಿಗಿರಲಿಲ್ಲ. ಅವರಲ್ಲಿಗೆ ಬರಲೂ ಇಲ್ಲ ಅನೇಕರು. ಯಾಕೆ? ಅದೆಲ್ಲ ಯಾಕೆ? ಯಾಜಕರು ಸಹ ಸಿದ್ಧರಾಗಿರಲಿಲ್ಲ. ಇವತ್ತು ಎಲ್ಲೋ ಇದ್ದಂಥವರು ವಾಕ್ಯವನ್ನು ಓದುವ ಒಂದು ಅವಕಾಶ ಇಲ್ಲದಿದ್ದರೂ ಸಹ ವಾಕ್ಯವನ್ನು ಓದಬೇಕಾದಂಥ ಮನಸ್ಸಿರ್ತದೆ ಅವರಿಗೆ. ಆದರೆ ವಾಕ್ಯವನ್ನು ಓದುವುದಕ್ಕೆ ಒಂದು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯ ಇರುವುದಿಲ್ಲ. ಆದರೂ ಸಹ ಅವರು ನಿಷ್ಠೆಯಿಂದ ಇರ್ತಾರೆ. ಇವತ್ತು ಸತ್ಯವೇದ ನಮ್ಮ ಕೈಯಲ್ಲಿದೆ ಮತ್ತು ವಾಕ್ಯವನ್ನು ಆಲಿಸುವ ಅವಕಾಶವೂ ಸಹ ಇದೆ. ಆ ಸೃಷ್ಟಿಕರ್ತನ ಮನಸಾರೆ ಆರಾಧಿಸುವ ಅವಕಾಶವೂ ಸಹ ನಮಗಿದೆ. ಇವತ್ತು ಅಂದಿನ ಮಹಾಯಾಜಕರಂತೆ ಹೃದಯವನ್ನು ಕಠಿಣ ಮಾಡಿಕೊಂಡಿದ್ದೆವು. ಆ ಜಗದ್ರಕ್ಷಕನ ಒಂದು ಜನನವನ್ನು ಕುರಿತಾಗಿರ್ತಕ್ಕಂಥ ಆತನ ಜನನವೇ ಒಂದು ಶುಭ ಸಮಾಚಾರವಾಗಿದೆ. ಯಾಕೆ ಅಂತಂದರೆ ಮನುಷ್ಯರು ನಾವು ಕ್ರಿಸ್ತನಲ್ಲಿದ್ದರೆ ಈ ಲೋಕದಲ್ಲಿ ಎಲ್ಲರಿಗೂ ಸಾವು ಬರುತ್ತದೆ. ಒಂದು ಸಾರಿ ಸತ್ತರೆ, ಕ್ರಿಸ್ತನಲ್ಲಿದ್ದು ಸತ್ತರೆ ಖಂಡಿತ ಮತ್ತೆ ಸಾವೇ ಇಲ್ಲದಂಥ ಒಂದು ಲೋಕದಲ್ಲಿ ಇರುವುದಕ್ಕಾಗಿ ನಾವು ಎಬ್ಬಿಸಲ್ಪಡುತ್ತೇವೆ. ಅದು ಶುಭ ಸಮಾಚಾರವಾಗಿದೆ. ಈ ಲೋಕದಲ್ಲಿ ಕ್ರಿಸ್ತನಲ್ಲಿದ್ದಂಥವ್ರಿಗೆ ಈ ಲೋಕದಲ್ಲಿ ಕಷ್ಟಗಳು ಬರುವುದಿಲ್ಲ ಎಂದಲ್ಲ. ದೇವರು ಯಾವತ್ತೇ ಆಗಲಿ ಕಷ್ಟಗಳನ್ನು ನಾವು ಕೇಳಿದ ತಕ್ಷಣ ತೆಗೆದು ಹಾಕುವುದಿಲ್ಲ. ಆದರೆ ಆ ಕಷ್ಟಗಳಲ್ಲಿಯೇ ನಮ್ಮೊಂದಿಗೆ ಆತನು ಇರುವಂಥವನಾಗಿದ್ದಾನೆ. ಅದಕ್ಕಾಗಿ ಪರಲೋಕವನ್ನು ತ್ಯಜಿಸಿ, ಪರಲೋಕದ ಮಹಿಮೆಯನ್ನು ತ್ಯಜಿಸಿ ಈ ಲೋಕಕ್ಕೆ ಬಂದಿದ್ದಾನೆ. ಯಾಕೆ? ಅದಕ್ಕೆ ವಾಕ್ಯದಲ್ಲಿ ಹೇಳ್ತದೆ, ಆತನ ಹೆಸರೇ ಇನ್ನೊಂದು ಹೆಸರೇ ಇಮ್ಮಾನುವೇಲ್ ಅಂತೇಳಿ. ಇಮ್ಮಾನುವೇಲ್ ಅಂದರೆ ದೇವರು ನಮ್ಮ ಕೂಡ ಇದ್ದಾನೆ. ಆತ ಈ ಲೋಕವನ್ನು ಬಿಟ್ಟು ಹೋಗಬೇಕಾದ್ರೂ ಸಹ ಕೊನೆಯ ಒಂದು ಸಮಯದಲ್ಲಿ ಶಿಷ್ಯರಿಗೂ ಹೇಳ್ತಾನೆ ಏನಂತಂದರೆ, ಇಗೋ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರುತ್ತೇನೆ, ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಅಂದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರತಕ್ಕಂಥದ್ದು ಆತನು ನಮ್ಮನ್ನು ಅನಾಥರಾಗಿ ಬಿಡುವುದಕ್ಕಾಗಲ್ಲ. ಆತನ ಮೇಲೆ ವಿಶ್ವಾಸವಿಟ್ಟಿರ್ತಕ್ಕಂಥ, ಆತನ ಹೆಜ್ಜೆಯ ಜಾಡಿನಲ್ಲಿ ನಡೀತಕ್ಕಂಥ ಯಾರೂ ಸಹ ಆತನು ಬಿಟ್ಟು ಬಿಡುವುದಕ್ಕಾಗಿ ಈ ಲೋಕಕ್ಕೆ ಬರಲಿಲ್ಲ. ಒಂದು ವೇಳೆ ನಮ್ಮನ್ನು ಮರೆತು ಹೋಗುವುದಕ್ಕಾಗಿ ಈ ಲೋಕಕ್ಕೆ ಬರಬೇಕಾದ ಈ ಲೋಕಕ್ಕೆ ಬರುವ ಅಗತ್ಯನೇ ಇರಲಿಲ್ಲ. ಪರಲೋಕವನ್ನು ತ್ಯಜಿಸಿ ಬಂದಿರತಕ್ಕಂಥ ಸೃಷ್ಟಿಕರ್ತನನ್ನು ಕುರಿತಾದ ಮತ್ತು ಮುಖ್ಯವಾಗಿ ಆತನು ಬಂದದ್ದೇ ನಮಗಾಗಿ ಅಂದರೆ ಆ ಒಂದು ಅರ್ಥ ನಮಗೆ ಆಗದಿರ್ಬೋದು. ಆದರೆ ನಮಗಾಗಿ ಎನ್ನುವುದನ್ನು ಒಂದು ಸಾರಿ ಬದುಗೊತ್ತಿ
ನನಗಾಗಿ ಎಂದು ಆಲೋಚನೆ ಮಾಡಬೇಕಂತ ಸಂದರ್ಭದಲ್ಲಿ ಅದು ಯಾವ ರೀತಿಯಾಗಿರ್ತಕ್ಕಂಥ ಅರ್ಥ ನಮಗೆ ನೀಡುವಂಥದ್ದಾಗಿದೆ. ಒಂದು ಸಾರಿ ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಆತನು ಬಂದದ್ದು ನನಗಾಗಿ, ನನ್ನನ್ನು ರಕ್ಷಿಸುವುದಕ್ಕಾಗಿ. ಇವತ್ತು ಅಷ್ಟೆಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥ ಆ ಸೃಷ್ಟಿಕರ್ತನು, ಆತನ ಜಗದ್ರಕ್ಷಕರಾಗಿರ್ತಕ್ಕಂಥ ಆತನ ಜನನ ಅದು ಅಷ್ಟು ವೈಭವಪೂರಿತವಾಗಿರಲಿಲ್ಲ. ಈ ಲೋಕದಲ್ಲಿ ಕ್ರಿಸ್ತನು ಜನಿಸಿದಾಗ ಯಾರೇ ಉನ್ನತವಾಗಿರ್ತಕ್ಕಂಥ ಅಧಿಕಾರದಲ್ಲಿದ್ದಂಥ ಅವರು ಸಹ ಆಹ್ವಾನ ಮಾಡಲಿಕ್ಕೂ ಬರಲಿಲ್ಲ. ಆದರೆ ಪರಲೋಕದಲ್ಲಿರ್ತಕ್ಕಂಥ ದೇವದೂತರ ಸಮೂಹವು ಆ ಶುಭ ಸಮಾಚಾರವನ್ನು ಸಾರಲಿಕ್ಕಾಗಿ ಅಲ್ಲಿ ನೆರೆದು ಬಂದಿರತಕ್ಕಂಥ ನಾವು ಕಾಣುತ್ತೇವೆ. ಈ ಲೋಕದಲ್ಲಿ ನಾನು ಜನಿಸಿದ್ದರ ಪ್ರಯೋಜನವಾದರೂ ಏನು ಎಂದು ನಮ್ಮ ಜನ್ಮದ ಕುರಿತಾದಂಥ ಒಂದು ಉದ್ದೇಶವನ್ನು ತಿಳಿದುಕೊಳ್ಳಬೇಕೆನ್ನುವಂಥ ಕುತೂಹಲದಲ್ಲಿ ಇರುವುದಾದರೆ ಖಂಡಿತ ಆ ಸೃಷ್ಟಿಕರ್ತನು ನಮ್ಮ ಒಂದು ಪ್ರತಿಯೊಬ್ಬರ ಜನ್ಮಕ್ಕೆ ಒಂದು ಅರ್ಥ ಇದೆ ಎನ್ನುವಂಥದ್ದನ್ನು ಆತನು ತಿಳಿಸುವಂಥದ್ದಾಗಿದ್ದಾನೆ. ನಾನು ಜನಿಸಿರ್ತಕ್ಕಂಥ ಕುಟುಂಬ ನನಗೆ ಅನುಕೂಲವಾಗಿಲ್ಲ, ನಾನು ವಾಸ ಮಾಡುವಂಥ ಒಂದು ಪ್ರದೇಶ, ನಾನು ಜನಿಸಿರ್ತಕ್ಕಂಥ ಒಂದು ಗ್ರಾಮ ಅಥವಾ ಪಟ್ಟಣ ನನಗೆ ನನ್ನ ಒಂದು ಜೀವನಕ್ಕೆ ಅದು ಸಹಕರಿಸ್ತಾ ಇಲ್ಲ ಎಂದು ಮಾತ್ರಕ್ಕೆ ನನ್ನ ಜನನಕ್ಕೆ ಏನು ಅರ್ಥ ಇಲ್ಲ ಎಂದು ಅಲ್ಲ. ಕ್ರಿಸ್ತನ ಒಂದು ಜನನದ ಆ ಸಂದರ್ಭವನ್ನು ಒಮ್ಮೆ ನಾವು ಯೋಚನೆ ಮಾಡೋಣ. ತಂದೆಯಾದ ದೇವರು ಒಂದು ಉದ್ದೇಶಪೂರ್ವಕವಾಗಿ ಆ ಸೃಷ್ಟಿಕರ್ತನ ಈ ಲೋಕಕ್ಕೆ ಕಳುಹಿಸಿದ್ದಾನೆ. ಆದ್ದರಿಂದ ಕ್ರಿಸ್ತನ ಜನನಕ್ಕೂ ಯಾವ ರೀತಿಯಾಗಿರ್ತಕ್ಕಂಥ ಒಂದು ಅರ್ಥ ಇದೆಯೋ ಹಾಗೆಯೇ ಇವತ್ತು ಕ್ರಿಸ್ತನನ್ನು ಹಿಂಬಾಲಿಸುವಂಥ ನಮ್ಮೆಲ್ಲರಿಗೂ ಸಹ ಆ ಒಂದು ನಮ್ಮ ಜನನಕ್ಕೆ ಒಂದು ಅರ್ಥ ಇದೆ ಎನ್ನುವಂಥದ್ದನ್ನು ನಾವು ಮರೆಯಬಾರದು. ಜನಿಸಿರ್ತಕ್ಕಂಥ ಪ್ರತಿಯೊಬ್ಬರು ಸಾಯ್ತಾರೆ, ಆದರೆ ಕೆಲವರು ಮಾತ್ರ ಸತ್ತರೂ ಸಹ ಬದುಕ್ತಾರೆ. ಕೆಲವರು ಮಾತ್ರ ಸತ್ತರೂ ಬದುಕ್ತಾರೆ. ಕೆಲವರು ಸತ್ತರೆ ಅಷ್ಟಕ್ಕೆ ಅವರ ನೆನಪುಗಳು ನಿಂತು ಹೋಗ್ತವೆ. ಆದರೆ ಇನ್ನೂ ಕೆಲವರು ಅವರು ಸತ್ತರೂ ಸಹ ಅನೇಕರಲ್ಲಿ ಇನ್ನೂ ಜನಿಸ್ತಾನೆ ಇರ್ತಾರೆ. ಭಾರತ ದೇಶದ ಸ್ವಾತಂತ್ರ್ಯಕ್ಕೆ ಮುಂದಾಳತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ. ಯೇಸು ಕ್ರಿಸ್ತನು ಆ ಸೃಷ್ಟಿಕರ್ತನು ಜಗತ್ ರಕ್ಷಕನಾಗಿರ್ತಕ್ಕಂಥ ಆತನು ಪ್ರತಿಯೊಬ್ಬ ಮನುಷ್ಯರ ಮನಸ್ಸಿನಲ್ಲಿ ಮತ್ತೆ ಹುಟ್ಟಿ ಬರಬೇಕು ಅಂತ ಹೇಳ್ತಾರೆ. ಅವರು ಒಂದು ಪುಸ್ತಕದಲ್ಲಿ ಮತ್ತೆ ಆತನು ಜನಿಸಿ ಬರಬೇಕು ಅಂತ ಹೇಳ್ತಾರೆ. ಅಂಥ ಮಹತ್ವಪೂರ್ಣವಾಗಿರ್ತಕ್ಕಂಥ ಆ ಒಂದು ಜೀವನ ಆ ಕ್ರಿಸ್ತನದಾಗಿತ್ತು. ನಾವು ಇಂದಿಗೂ ಸಹ ಕ್ರಿಸ್ತನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಅನೇಕರ ಹೃದಯಗಳಲ್ಲಿ ಆತನು ಜನಿಸುವಂಥವನಾಗಿದ್ದಾನೆ. ಅಂದೆಂದೋ ಈ ಭೂಲೋಕದಲ್ಲಿ ಆತನು ಜನಿಸಿದನು ಮತ್ತು ಈ ಭೂಲೋಕವನ್ನು ತ್ಯಜಿಸಿ ಹೋದನು ಅಂದಲ್ಲ. ಇಂದೂ ಸಹ ನಮ್ಮ ಹೃದಯಗಳಲ್ಲಿ ಆತನು ಜನಿಸುವುದಾದರೆ ಖಂಡಿತ ಆ ಕುರುಬರಿಗೆ ಸಾರಿರ್ತಕ್ಕಂಥ ಶುಭ ಸಮಾಚಾರದ ಆ ಸಂತೋಷವನ್ನು ಖಂಡಿತವಾಗಲೂ ಸಹ ನಾವು ಅನುಭವಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ವಾಸ್ತವದ ಸಂಗತಿ ಏನು ಅಂತಂದರೆ, ನಾವು ಮಾಡಬೇಕಾದಂಥ ಕಾರ್ಯ, ಆತನು ನಮ್ಮ ಹೃದಯದಲ್ಲಿ ರಕ್ಷಕನಾಗಿ ಜನಿಸಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ ಮತ್ತು ರಕ್ಷಕನಾಗಿ ನಮ್ಮ ಹೃದಯದಲ್ಲಿ ಕಾರ್ಯ ಮಾಡಲು ಸಿದ್ಧನಾಗಿದ್ದಾನೆ. ನಮ್ಮೆಲ್ಲ ಬಂಧನಗಳನ್ನು ಆತನು ಹೊಡೆದೊಡಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ಆದರೆ ಆಹ್ವಾನ ಮಾಡಲು ನಾವು ಸಿದ್ಧರಾಗಿದ್ದೇವಾ ಎನ್ನುವಂಥದ್ದೇ ಪ್ರಶ್ನೆಯಾಗಿದೆ. ಅದಕ್ಕೆ ಸೃಷ್ಟಿಕರ್ತನ ವಾಕ್ಯದಲ್ಲಿ ಸತ್ಯದಲ್ಲಿ ಹೇಳ್ತದೆ, ಇಗೋ ಬಾಗಿಲಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ, ಯಾರಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಒಳಗಡೆ ಬಂದು ಊಟ ಮಾಡ್ತೇನೆ ಅಂತ ಹೇಳ್ತಾನೆ. ಆದರೆ ಅವರು ಸಿದ್ಧರಾಗಿದ್ದಾರೆ ನಮ್ಮ ಒಳಗಡೆ ಬರಲಿಕ್ಕೆ. ಆದರೆ ಆಹ್ವಾನ ಮಾಡುವಂಥ ಆ ಮನಸ್ಸು ನಾವು ಹೊಂದಿದ್ದೇವಾ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಜಗದ್ರಕ್ಷಕನ ಜನನ ಅಂದಿನ ಆ ಸಮಾಜದಲ್ಲಿ ಅದು ಗಮನಾರ್ಹವಲ್ಲದೇ ಇರಬಹುದು, ಆದರೆ ಅದು ದೇಶಕ್ಕೆ ಅಲ್ಲ ಜಗತ್ತಿಗೆ ಸಂತೋಷವನ್ನು ಉಂಟು ಮಾಡುವಂಥ ಒಂದು ಶುಭ ಸಮಾಚಾರವಾಗಿತ್ತು. ಇಂದು ನಾನು ಜನಿಸಿದ್ದೇನೆ, ನನ್ನ ಜನನಕ್ಕೂ ಸಹ ಒಂದು ಉದ್ದೇಶವಿದೆ ಎನ್ನುವಂಥದ್ದನ್ನು ನಾವು ಅರಿತುಕೊಂಡು ಕ್ರಿಸ್ತರು ಯಾವ ರೀತಿಯಲ್ಲಿ ಲೋಕದ ಕಲ್ಯಾಣಕ್ಕಾಗಿ ಆತನು ತನ್ನ ಜೀವನವನ್ನು ಅರ್ಪಿಸಿಕೊಂಡನು, ಅದೇ ರೀತಿಯಲ್ಲಿ ಅನೇಕರ ರಕ್ಷಣೆಗಾಗಿ ನಾವು ಕಾರ್ಯ ಮಾಡುವಂಥ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರ್ತಕ್ಕಂಥ ನಮ್ಮ ತಂದೆಯಾದ ದೇವರು, ನಿಮ್ಮ ನಾಮಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಜನನಕ್ಕೆ ಒಂದು ಮಹತ್ವವಾಗಿರ್ತಕ್ಕಂಥ ಒಂದು ಉದ್ದೇಶವಿದೆ, ಹಾಗೆ ನಮ್ಮ ಜನನಕ್ಕೂ ಉದ್ದೇಶವಿದೆ. ಅದನ್ನು ಅರಿತುಕೊಂಡು ತಂದೆ ನಿಮ್ಮ ನಾಮ ಮಹಿಮಾರ್ಥವಾಗಿ ಜೀವಿತ ಸಹಾಯ ಮಾಡಿರಿ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್.